ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಪರಿಹಾರ. ಶ್ರೀರಾಮನವಮಿಯ ದಿನ ನಮಗೆ ಅತ್ಯಂತ ಶಕ್ತಿ ಅನ್ನೋದಿರುತ್ತೆ. ಈ ದಿನಗಳಲ್ಲಿ ತಪ್ಪದೆ ಏನೇ ಸಂಕಲ್ಪ ಮಾಡಿಕೊಂಡ್ರು, ಯಾವುದೇ ಒಂದು ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಯಾವಾಗಲೂ ನಾವು ಅಂದ್ಕೊಳ್ತಾ ಇರ್ತೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ, ಯಾಕಪ್ಪ ಈ ರೀತಿ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿ ನಮಗೆ ಕೈಗೂಡುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಎಲ್ಲವೂ ಕೂಡ ತಂತ್ರ ಪರಿಹಾರಗಳಲ್ಲಿ ಮನುಷ್ಯನಿಗೆ ಬರುವಂಥ ಆರ್ಥಿಕ ಸಮಸ್ಯೆಗಳನ್ನು ಹಾಗೂ ಮನೆಯಲ್ಲಿ ಸಣ್ಣ ಪುಟ್ಟದಾಗಿ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದಾಗ ಆ ಕಷ್ಟಗಳಿಗೆ ನಾವು ಯಾವ ರೀತಿ ಹುಡ್ಕೊಳ್ಬೇಕು ಪರಿಹಾರ ಅಂತ ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ. ಆದರೆ ಇದು ಮಾತ್ರ ಅರಿಶಿಣದ ಪರಿಹಾರ ಸ್ನೇಹಿತರೆ. ಅರಿಶಿಣ ಅನ್ನುವಂಥದ್ದು ಗುರುಬಲ ಜಾಸ್ತಿ ಮಾಡುತ್ತೆ. ಗುರುಬಲ ಯಾರಿಗೆ ಗಟ್ಟಿಯಾಗಿ ಇರುತ್ತೋ ಅವ್ರಿಗೆ ಬಂಗಾರದ ಯೋಗ ಜಾಸ್ತಿ ಇರುತ್ತೆ. ಅಂದರೆ ಚಿನ್ನವನ್ನು ಕೊಂಡುಕೊಳ್ಳುವಂಥ ಯೋಗ ಜಾಸ್ತಿ ಇರುತ್ತೆ. ಹಾಗೂ ಮುಖ್ಯವಾಗಿ ಅವ್ರಿಗೆ ಉದ್ಯೋಗದಲ್ಲಿ ಉತ್ತಮವಾದಂಥ ಫಲವನ್ನು ಕಂಡುಕೊಳ್ಬಹುದು. ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಹಾಗೆ ಮುಖ್ಯವಾಗಿ ಯಾರಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ಅದು ಎಲ್ಲವೂ ಕೂಡ ಜೀವನದಲ್ಲಿ ಒಂದು ಸಂತೋಷ ಅನ್ನೋದು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಪರಿಹಾರವನ್ನು ರಾತ್ರಿ ಮಾಡಿಕೊಳ್ಬೇಕು. ರಾತ್ರಿ ನಮಗೆ ಪ್ರಕೃತಿಯಲ್ಲೂ ಕೂಡ ಎಲ್ಲವೂ ಶಾಂತವಾಗಿರುತ್ತೆ. ನಾವು ಸಮಾಧಾನವಾಗಿ ಮನಸ್ಸಿಟ್ಟು ಕೇಳಿಕೊಂಡಾಗ ನಮ್ಮ ಕೋರಿಕೆ ಏನಿರುತ್ತೆ ನೋಡಿ, ಅದನ್ನು ನಾವು ತಪ್ಪದೇ ಈಡೇರಿಸ್ಕೊಳ್ಬಹುದು ಸ್ನೇಹಿತರೆ. ಇದಕ್ಕೆ ಏನು ಬೇಕು ಅನ್ನೋದು ಇದರಲ್ಲೇ ತಿಳಿಸ್ತೀನಿ. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು. ಕಲ್ಲುಪ್ಪಿಗೆ ಸಾಕಷ್ಟು ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥ ಹಾಗೂ ಯಥೇಚ್ಛವಾದಂಥ ಹಣದ ಆಕರ್ಷಣೆ ಆಗುವಂತೆ ಮಾಡುತ್ತೆ. ಯಾಕಂದರೆ ದುಡ್ಡು ಯಾವುದೋ ಬರೋದಿದೆ, ಅದು ಈ ಕೆಲಸ ಆಗಿಬಿಟ್ರೆ ಆಗಿಬಿಡುತ್ತೆ ಅಂತ ನಾವು ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಅದರ ಅನುಭೂತಿ ಕೂಡ ಆಗ್ತಾ ಇರುತ್ತೆ, ಆಗಿಬಿಡುತ್ತೆ, ಇನ್ನು ಎಲ್ಲ ಸಮಸ್ಯೆಗಳು ಕೂಡ ನಮಗೆ ಬಗೆಹರಿಸ್ಕೊಳ್ಬಹುದು ಅಂತ ಸಂತೋಷವಾಗಿ ಇರ್ತೀವಿ. ಅಂತಹ ಸಮಯಕ್ಕೆ ಮತ್ತೆ ಕೆಲಸಗಳು ಕೈಗೂಡೋದಿಲ್ಲ. ಯಥಾವತ್ತಾಗಿ ಅದೇ ಸಮಸ್ಯೆಗಳು ರಿಪೀಟ್ ಆಗ್ತಾ ಇರುತ್ತೆ. ಅವುಗಳನ್ನು ಹೋಗಲಾಡಿಸುವಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ ಕಲ್ಲುಪ್ಪಿಗೆ ಇದೆ. ಅದಕ್ಕೆ ಸ್ವಲ್ಪ ತಗೊಳ್ಳಿ. ಇನ್ನು ಮುಖ್ಯವಾಗಿ ₹1 ಕಾಯಿನನ್ನು ತಗೊಳ್ಬೇಕು. ಲೋಹ ಪರಿಹಾರ ಅನ್ನುವಂಥದ್ದು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಸ್ನೇಹಿತರೆ. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಲೋಹಕ್ಕೆ ತುಂಬಾ ಪ್ರಾಮುಖ್ಯತೆ ಇರೋದರಿಂದ ಲಕ್ಷ್ಮೀದೇವಿಯನ್ನು ನಾವು ನಮ್ಮ ಮನೆಯಲ್ಲೇ ಆ ತಾಯಿಯನ್ನು ಇರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಲಕ್ಷ್ಮೀದೇವಿ ಬಂದು ಚಂಚಲೆ, ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ. ಆದರೆ ಮುಖ್ಯವಾಗಿ ಈ ರೀತಿಯ ಪರಿಹಾರಗಳನ್ನು ನಾವು ಕಾಸಿಂದ ಮಾಡಿಕೊಂಡಾಗ ನಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಚೆನ್ನಾಗಿ ತೊಳೆದು ತಗೊಳ್ಬೇಕು. ಇದು ಎಲ್ಲರ ಕೈಯಿಂದನೂ ಕೂಡ, ಯಾರ್ಯಾರ ಕೈಯಿಂದ ಬಂದಿರುತ್ತೋ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಅದು ಹೊತ್ಕೊಂಡು ಬಂದಿರೋದ್ರಿಂದ ಇದನ್ನು ನಾವು ಸ್ವಲ್ಪ ಅರಿಶಿಣದ ನೀರಲ್ಲಿ ತೊಳ್ಕೊಂಡು ಒಂದು ರೆಡಿಯಾಗಿ ಈ ಕಾಸನ್ನು ನಾವು ಇಟ್ಕೊಳ್ಬೇಕು. ಇನ್ನು ಟ್ರಾನ್ಸ್ಪರೆಂಟಾಗಿ ಇರುವಂಥ ಒಂದು ಗಾಜಿನ ಲೋಟವನ್ನು ತಗೊಳ್ಬೇಕು. ಈ ಪರಿಹಾರಕ್ಕೆ ಬಟ್ಲಡಿಕೆ ಬರುತ್ತಲ್ವ, ಅದನ್ನು ತಗೊಳ್ಳಿ ಸ್ನೇಹಿತರೆ. ಅಕಸ್ಮಾತ್ ಬಟ್ಲಡಿಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ, ಇದ್ದರೆ ಮಾತ್ರ ಇದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಬಟ್ಲಡಿಕೆ ಅನ್ನುವಂಥದ್ದು ಯಥೇಚ್ಛವಾಗಿ ನಮಗೆ ಈ ಒಂದು ಸಂಪತ್ತನ್ನು ಆಕರ್ಷಿಸುವಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಬಟ್ಲಡಿಕೆಯನ್ನು ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಬಹುದು, ತೊಂದರೆ ಇಲ್ಲ. ಇದನ್ನು ನೀವು ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಸ್ವಲ್ಪ
ಇದ್ದರೆ ಪಚ್ಚ ಕರ್ಪೂರ ತಗೊಳ್ಬಹುದು. ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರ ಇರುತ್ತಲ್ವ, ಆ ಕರ್ಪೂರವನ್ನೇ ನೀವು ತಗೊಳ್ಳಿ. ಒಂದು ಗಾಜಿನ ಲೋಟ ತಗೊಂಡು ಶುದ್ಧವಾದಂಥ ನೀರನ್ನು ಇದರಲ್ಲಿ ತುಂಬಿಸ್ಕೊಳ್ಬೇಕು. ಅದರಲ್ಲಿ 1 ಸ್ಪೂನಷ್ಟು ನಾವು ಅರಿಶಿಣವನ್ನು ಹಾಕಿದಾಗ ಅದು ಅರಿಶಿಣದ ನೀರಾಗುತ್ತೆ. ತದನಂತರ ಇದರಲ್ಲಿ ಕಲ್ಲುಪ್ಪನ್ನು ಹಾಗೂ ಬಟ್ಲಡಿಕೆಯನ್ನು ಸ್ವಲ್ಪ ಕರ್ಪೂರವನ್ನು ಹಾಕಬೇಕು. ₹1 ಕಾಯಿನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಿ, ನಮ್ಮ ಹಣಕಾಸಿನ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಈ ರೀತಿ ನಾವು ತೊಂದರೆ ಪಡ್ತಾ ಇದ್ದೀವಿ, ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡು ತಾಯಿ, ಒಂದು ದಾರಿಯನ್ನು ತೋರಿಸಮ್ಮ ಅಂತ ಕೇಳಿಕೊಂಡು ಆ ₹1 ಅದಾದ ಮೇಲೆ ನೀವು ಈ ಲೋಟದಲ್ಲಿ ಹಾಕಬೇಕು ಸ್ನೇಹಿತರೆ. ನೋಡಿ, ಇದರಲ್ಲಿ ತಿಳಿಸಿರುವಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಕೆಲಸ ಸಿಗಬೇಕು, ಹಣ ನಮ್ಮ ಕಡೆ ಬರಬೇಕು. ಎಲ್ಲಿ ಸ್ಟ್ರಕ್ ಆಗಿದೆ, ಸಾಲ ನಾವು ಕೊಡಬೇಕಾಗಿದೆ ಆರಾಮಾಗಿ ಕೊಡೋದಕ್ಕೆ, ಅಥವಾ ಸಾಲ ನಾವು ಕೊಟ್ಟಿದ್ದೀವಿ ವಾಪಸ್ ಬರಬೇಕು, ಅವರು ಸರಿಯಾಗಿ ರೆಸ್ಪಾಂಡ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅಂಥದ್ದನ್ನು ಇದು ಎಲ್ಲವೂ ಕೂಡ ಇದು ನೀಗಿಸುವಂಥ ಕೆಲಸ ಮಾಡುತ್ತೆ. ಇಷ್ಟು ವಸ್ತುಗಳನ್ನು ನೀವು ಆ ಲೋಟದಲ್ಲಿ ಹಾಕಿ ತದನಂತರ ಇದನ್ನು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇಡಿ. ಅದು ಹಾಲಲ್ಲಾಗಿರಬಹುದು, ಅಥವಾ ನಿಮ್ಮ ಬೆಡ್ರೂಮಲ್ಲೇ ಆಗಿರಬಹುದು, ಅಡುಗೆ ಮನೆ ಆಗಿರಬಹುದು, ಇಲ್ಲಾಂದರೆ ದೇವ್ರ ಮನೆ ಆಗಿರಬಹುದು. ನಿಮಗೆ ಎಲ್ಲಿ ಸರಿಯಾದಂಥ ಸ್ಥಳ ಇದಾಗಿದೆ ಅಂತ ಅನಿಸುತ್ತೆ ನೋಡಿ, ಆ ಜಾಗದಲ್ಲಿ ನೀಟಾಗಿ ಇದನ್ನು ಇಡಬೇಕು. ಇದ್ರ ಮೇಲೆ ಯಾವುದು ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಮನೆಯಲ್ಲಿ ಇರುವಂಥ ಆ ಕಷ್ಟಗಳನ್ನು, ಬಡತನ, ದರಿದ್ರವನ್ನು, ಕಣ್ಣೀರು ಎಲ್ಲವನ್ನು ಕೂಡ ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಗಾಜು, ಅದರಲ್ಲಿ ಹಾಕಿರುವಂಥ ನೀರು ಮುಖ್ಯವಾಗಿ ಪಂಚಭೂತಗಳಲ್ಲಿ ಒಂದಾಗಿದೆ. ನೀರಿಗೆ ನೆನಪಿನ ಶಕ್ತಿ ಜಾಸ್ತಿ. ನಾವು ಕಷ್ಟವನ್ನು ಹೇಳ್ಕೊಂಡ್ರು, ಸುಖವನ್ನು ಹೇಳ್ಕೊಂಡ್ರು, ಯಾವುದೇ ಹೇಳ್ಕೊಂಡ್ರು ಕೂಡ ಇದು ನಮ್ಮ ಮಾತನ್ನು ಕೇಳುತ್ತೆ, ನೆನಪಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀರಿಗೆ ಅಪಾರವಾದಂಥ ಶಕ್ತಿ ಇರೋದರಿಂದ ಈ ವಸ್ತುಗಳು ಎಲ್ಲವೂ ಕೂಡ ಅದರ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತೆ ಸ್ನೇಹಿತರೆ. ಇದನ್ನು ಇಷ್ಟು ಹಾಕಿ ಒಂದು ಮೂಲೆಯಲ್ಲಿ ನೀವು ಇಡಬೇಕು. ರಾತ್ರಿ ಪೂರ್ತಿ ಇಟ್ಕೊಳ್ಳಿ. ಮಾರನೆಯ ದಿನ ಇದನ್ನು ನೀವು ಆ ₹1 ಮಾತ್ರ ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಸೇರಿಸಿ ನೀವು ನೀಟಾಗಿ ಎಲ್ಲಾದರೂ ಆ ಗಿಡ ಮರಗಳ ಹತ್ರ, ನಿಮ್ಮ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ದೂರದಲ್ಲಿ ಇರುವಂಥ ಗಿಡ ಮರಗಳು, ಯಾರು ತುಳಿದೇ ಇರುವ ಪ್ರದೇಶ, ಅದರಲ್ಲಿ ಹಾಕಬೇಕು. ಹಾಕಿದಾಗ ಏನಾಗುತ್ತೆ ಅಂದರೆ ನಮಗೇನು ಲಕ್ಷಗಳು ಕೋಟಿಗಳು ಬರೋದಿಲ್ಲ, ಆದರೆ ಅವಕಾಶಗಳು ಅನ್ನೋದು ತೆರೆದುಕೊಳ್ಳುತ್ತೆ, ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಸಂತೋಷ ಸುಖ ಅನ್ನುವಂಥದ್ದು ಕೊಡುತ್ತೆ, ಬಡತನ ಅನ್ನುವಂಥದ್ದು ದೂರ ಆಗುತ್ತೆ, ದರಿದ್ರ ಅನ್ನೋದು ದೂರ ಆಗುತ್ತೆ, ಎಲ್ಲವೂ ಸಂತೋಷವನ್ನು ಕೊಟ್ಟು ಕಾಪಾಡುತ್ತೆ. ಇಷ್ಟು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.